ಫಿಶ್ ಕರಿನ ಹೇಗೆ ಮಾಡ್ಕೊಬೇಕು ಅನ್ನೋದನ್ನ ನೋಡ್ಕೋಣ. ಸ್ಟವ್ ಮೇಲೆ ಒಂದು ಮಣ್ಣಿಂದು ಕಡಾನ ಇಟ್ಕೊಂಡಿರುವಂತದ್ದು. ಕಡ ಈಗ ಒಂಚೂರು ಬಿಸಿ ಆಗ್ಲಿ. ಇಟ್ಕೊಂಡಿದಂತ 0.5% ಅಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ, ಟೊಮಾಟೊ, ಮೆಣಸಿನ್ಕಾಯಿ ಮೂರನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೋಣ. ಈಗ ಇದಕ್ಕೆ 1-2 ಚಿಟಿಕೆ ಅಷ್ಟು ಉಪ್ಪನ್ನ ಸೇರಿಸ್ಕೊಂಬೋಣ. ಕಲರ್ ಚೇಂಜ್ ಆಗಿದ ತಕ್ಷಣ ಚಾಪ್ ಮಾಡಿ ಇಟ್ಕೊಂಡಿದಂಥ ಬೆಳ್ಳುಳ್ಳಿ, ಶುಂಠಿನ ಹಾಕೋಣ. ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಒಂಚೂರು ಫ್ರೈ ಮಾಡ್ಕೊಬೇಕು. 2 ನಿಮಿಷ ಆಗಿದ್ದಾಯ್ತು. ಅರಿಶಿನ ಪೌಡ್ರು, ಖಾರ ಪೌಡ್ರು, ಧನಿಯಾ ಪೌಡ್ರು ಮತ್ತು ಕೊತ್ತಂಬರಿ ಇಷ್ಟನ್ನು ಸೇರಿಸ್ಕೊಂಡು ಎಲ್ಲ ಮಸಾಲಾ ಪೌಡ್ರುಗಳನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಹುರ್ಕೋಣ. ಸ್ಟವ್ನ ಟರ್ನ್ ಆಫ್ ಮಾಡ್ಕೊಂತೀನಿ. ಎಲ್ಲ ಫ್ರೈ ಮಾಡ್ಕೊಂಡಿದಂತ ಪದಾರ್ಥಗಳನ್ನ ತಣ್ಣಗಾಗೋದಕ್ಕೋಸ್ಕರ ಬಿಟ್ಕೋಣ. ತಣ್ಣಗಾಗಿರೋಂಥ ಅದನ್ನ ಮಿಕ್ಸಿ ಜಾರ್ನಲ್ಲಿ ಹಾಕೊಂಡಿದ್ದೀನಿ. ಅದಕ್ಕೆ 2-3 ಟೀ ಸ್ಪೂನ್ ಅಷ್ಟು ನೀರನ್ನ ಸೇರಿಸ್ಕೊಂಡಿರೋದು ಪೇಸ್ಟ್ ಮಾಡ್ಕೊಂಬೋಣ. ಈ ರೀತಿ ಪೂರ್ತಿಯಾಗಿ ನುಣ್ಣನಾಗೆ ರುಬ್ಕೊಂಡ್ಬಿಡ್ಬೇಕು. ಈಗ ಇದನ್ನ ಒಂದು ಸೈಡ್ ನಲ್ಲಿ ಹಾಕಿಟ್ಕೋಣ. ಸ್ಟವ್ ಮೇಲೆ ಅದೇ ಕಡಾನ ಇಟ್ಕೊಂಡಿದ್ದೀನಿ. ಈಗ ಅದಕ್ಕೆ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಒಂಚೂರು ಬಿಸಿ ಆಗಲಿ. ಇದಕ್ಕೆ ಸಾಸಿವೆ ಮತ್ತು ಮೆಂತ್ಯನ ಸೇರಿಸ್ಕೊಂಡಿರೋದು. ಎರಡು ಸ್ವಲ್ಪ ಚಿಕ್ಕಪಟ ಆಗಲಿ. ಈಗ ಕರಿಬೇವನ್ನ ಸೇರಿಸ್ಕೊಂಬೋಣ. ಫ್ರೈ ಆಗಿದ ತಕ್ಷಣ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದಂಥ ಪೇಸ್ಟ್ನ ಇದು ಸೇರಿಸ್ಕೊಂಬೋಣ. ಇದು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಇದೇ ರೀತಿ ಬಾಯ್ಲ್ ಆಗಲಿ. ಎಣ್ಣೆ ಪೂರ್ತಿಯಾಗಿ ಸಪರೇಟ್ ಆಗ್ಬಿಡ್ಲಿ. ಬಾಯ್ಲ್ ಆಗ್ತಾ ಇರುವಂತ ಟೈಮ್ನಲ್ಲೇ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಕಲರ್ಗೋಸ್ಕರ. ಒಂದ್ಸರಿ ಇದನ್ನು ಕೂಡ ತಿರ್ಸ್ಕೊಂಬೋಣ. ಚೆನ್ನಾಗಿ ಈಗ ಕುದೀತಾ ಇದೆ. ಮಸಾಲ ಇಟ್ಕೊಂಡಿದ್ದಂಥ ಪ್ಲೇಟ್ನಲ್ಲಿ ಇದ್ದಂಥ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಯಾವ ಪ್ರಮಾಣದಲ್ಲಿ ಬೇಕು ಅನ್ನೋದನ್ನ. ಆ ಪ್ರಮಾಣದಲ್ಲಿ ನೀರನ್ನ ಸೇರಿಸ್ಕೊಳ್ಳುವಂಥದ್ದು. 1/2 ಲೀಟರ್ ಅಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಈಗ ಇದು ಚೆನ್ನಾಗಿ ಕುದಿಯಾಗಿ ಬಿಟ್ಬೋಣ. ಕಾಚ್ಪುಳಿನ ಕೂಡ ಈಗ ಸೇರಿಸ್ಕೊಂಡಿರುವಂತದ್ದು. ಉಪ್ಪು ಒಂದ್ಸರಿ ಕರೆಕ್ಟ್ ಇದೆ ಅಂತ ಚೆಕ್ ಮಾಡ್ಕೋಣ. 1-2 ಚುಟ್ಕೆ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಅಗತ್ಯಕ್ಕೆ ತಕ್ಕನಷ್ಟು. ಈಗ ಇದ್ರ ಮೇಲೆ ಲಿಡ್ ನ ಕ್ಲೋಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಆಗೋದಕ್ಕೆ ಇಟ್ಕೋಣ. 5 ನಿಮಿಷ ಆಗಿದ್ದಾಯ್ತು. ಚೆನ್ನಾಗಿ ಕುದೀತಾ ಇದೆ. ಮೀನ್ನ ಸೇರಿಸ್ಕೊಂತಾರಂತದ್ದು. ತಲೆನ ಯಾಕೆ ಕೆಳಗಡೆ ಹಾಕೊಂಡಿರ್ತೀವಿ ಅಂದ್ರೆ ಪೀಸ್ ಆವಾಗ ಒಡೆಯೋದಿಲ್ಲ. ಎಲ್ಲಾ ಮೀನುಗಳು ಕರಿನಲ್ಲಿ ಮುಳುಗೋ ತರ ಒಂದ್ಸರಿ ಕ್ಲೀನ್ ಆಗಿ ಸೆಟ್ ಮಾಡ್ಕೊಂಬಿಡಿ. ಸೆಟ್ ಮಾಡ್ಕೊಂಡು ಆದ್ಮೇಲೆ ಮತ್ತೆ ಪ್ಲೇಟ್ ಮುಚ್ಚಿಟ್ಟು ಸುಮಾರು 3 ನಿಮಿಷ ಲೋ ಫ್ಲೇಮ್ ನಲ್ಲೇ ಇಟ್ಕೋಣ. ಚೆನ್ನಾಗಿ ಇವಾಗ ಬಾಯ್ಲ್ ಆಗ್ತಾ ಇದೆ. ಈ ಹಂತದಲ್ಲೇ ಇನ್ನೊಂದು ಕಾಚಂಪುಳಿನ ಇದಕ್ಕೆ ಸೇರಿಸ್ಕೊಂಡ್ಬಿಡೋದು. ನಿಂಬೆ ಹಣ್ಣ ಇದಕ್ಕೆ ಸೇರಿಸ್ಕೊಂಬಿಡಿ. ಒಂದ್ಸರಿ ಮೀನ್ನ ತಿರುವಾಕೊಂಬೋಣ. ತಿರುವಾಕೊಂಬೇಕಾದ್ರೆ ಸ್ವಲ್ಪ ಹುಷಾರಾಗಿ ತಿರುವಾಕೊಳ್ಳಿ. ಒಂದ್ಸರಿ ಹೊಡೆದ್ಬಿಡ್ತಿದೆ. ಈಗ ಎಣ್ಣೆ ಸಪರೇಟ್ ಆಗೋವರೆಗೂ ಇದನ್ನ ಇದೇ ರೀತಿ ಬಾಯ್ಲ್ ಮಾಡಕ್ ಇಟ್ಕೊಂಬೋಣ. ಚೆನ್ನಾಗಿ ಕುದೀತಾ ಇದೆ. ಕೊತ್ತಂಬರಿನ ಸೇರಿಸ್ಕೊಂಬೋಣ. ಒಂದ್ಸರಿ ಉಪ್ಪು ಕರೆಕ್ಟ್ ಇದೆ ಅಂತ ಫೈನಲ್ ಆಗಿ ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ. ಉಪ್ಪು ಖಾರ ಎಲ್ಲ ತುಂಬಾ ಕರೆಕ್ಟ್ ಆಗಿದೆ. ಸ್ಟವ್ ನ ಟರ್ನ್ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಇದೇ ಬಿಸಿಯಲ್ಲೇನೆ 3-4 ಅವರ್ ಇದೇ ರೀತಿ ಚೆನ್ನಾಗಿ ಸೆಟ್ ಆಗೋದಕ್ಕೋಸ್ಕರ ಒಂದು ಲಿಡ್ ನ ಕ್ಲೋಸ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ಪೂರ್ತಿಯಾಗಿ ತಣ್ಣಗಾಗ್ಲಿ.